ಈ ರೀತಿ ಈ ಹುಡುಗ ಮಾಡ್ತಾನೆ ಅಂತ ಖಂಡಿತವಾಗ್ಲೂ ನಾನು ಊಹಿಸಿರ್ಲಿಲ್ಲ ಸರ್. ಭಾರಿ ದುರಂತ, ಭಾರಿ ದುಃಖ ಆಗಿದೆ. ಖಂಡಿತವಾಗ್ಲೂ ಸಿಟ್ಟು ಬರ್ತಾ ಇದೆ ಸರ್, ತುಂಬಾ ಸಿಟ್ಟು ಬರ್ತಾ ಇದೆ. ನನಗೆ ತುಂಬಾ ನೋವು ಆಗ್ತಿದೆ. ಅವತ್ತಿಂದ ಇವತ್ತಿನವರೆಗೂ ರಾಜಕೀಯನೇ ಬೇಡವೇನೋ, ನನಗೆ ರಾಜಕೀಯನೇ ಮಾಡೋದು ಬೇಡನೋ ಅಂತ ಹೇಳಿ ನಾನು ನೊಂದ್ಬಿಟ್ಟಿದ್ದೀನಿ. ಹೆಣ್ಣು ಸಮಾಜದ ಕಣ್ಣು ಅಂತ ಹೇಳ್ತಾರೆ. ನಾನು ಫಸ್ಟ್ ರಿಕ್ವೆಸ್ಟ್ ಮಾಡೋದು, ಇವತ್ತು ಮುಖ್ಯವಾಹಿನಿಯಲ್ಲಿ ಕಾಣಿಸ್ಕೊಳ್ತಿರೋರು ನಮ್ಮ HD ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಅವ್ರನ್ನ, ಸಿದ್ದರಾಮಯ್ಯ ಅವ್ರನ್ನ, ಸರ್ಕಾರವನ್ನ ಇವತ್ತು ಅವ್ರು ಬೈತಾ ಇದ್ದಾರೆ. ನಾನು ಒಪ್ಪೋದಿಲ್ಲ. ಸಾಲದಕ್ಕೆ ಮೊನ್ನೆ ನಮ್ಮ DC ಅವರಿಗೆ ಒಂದು ಮಾತು ಅಂದಿದ್ದಾರೆ, ನಾನು ಒಪ್ಪೋದಿಲ್ಲ. ನಮ್ಮ ಹಾಸನ್ DC ಅವ್ರ ಬಗ್ಗೆ, ನಮ್ಮ ಹೆಣ್ಮಕ್ಳ ಬಗ್ಗೆ ಒಳ್ಳೆ ಗೌರವ ಇದೆ, ಎರಡನೇ ಮಾತಿಲ್ಲ. ಪ್ರಜ್ವಲನ್ನ ತಂದು SIT ಒಪ್ಪಿಸಿ, ವಿಡಿಯೋವನ್ನ ಮಾಡಿರ್ತಕ್ಕಂಥನು ಪ್ರಜ್ವಲ್. ಇನ್ನೊಂದು ವಿಚಾರ ಹೇಳಕ್ ಹೇಳ್ತೀನಿ, ಕುಮಾರಸ್ವಾಮಿ ಅವರು ಈ ಕೂಡಲೇ SIT ಮುಂದೆ ಪ್ರಜ್ವಲ್ ಅವ್ರನ್ನ ತಂದು ನಿಲ್ಲಿಸ್ಬೇಕು. ನ್ಯಾಯ ಎಲ್ಲಿದೆ? ನೀವು ಅವರನ್ನ ಮುಚ್ಚಿಡಕ್ಕೋಸ್ಕರ, ಆ ಕಳ್ಳ ಕೆಲಸ ಮಾಡಿರ್ತಕ್ಕಂಥ ಆ ವ್ಯಕ್ತಿನ ಮುಚ್ಚಿಡಕ್ಕೋಸ್ಕರ ಪ್ರೆಸ್ ಮೀಟ್ ಮಾಡ್ತೀರಾ ನಮ್ಮ ಜಿಲ್ಲೆಯ ನಾಯಕರು. ಈ ಜಿಲ್ಲೆ ಹೆಣ್ಮಕ್ಳಿಗೆ ಎಲ್ಲೋದ್ರೂ ಬೆಲೆ ಸಿಗ್ತಾ ಇಲ್ಲ. ಯಾಕೆ ಹೀಗೆ ಮಾಡಿದ್ರಿ ನೀವು? ಯಾರು CM ಮಗ, ಪ್ರಧಾನಿ ಮಗ ಯಾರೇ ಮಾಡಿದ್ರು ಕಾನೂನೇ ಒಂದೇನೆ. ದಯಮಾಡಿ ಅರೆಸ್ಟ್ ಮಾಡಿ ಕಳಿಸಿ ಇರ್ಲಿ. ಆ ರೀತಿ ಸಣ್ಣ ಮಗು, ಒಂದು ಚಿಕ್ಕ ಮಗು, ಒಂದು 8-9 ತಿಂಗಳ ಮಗುಗೆ ನಾವು ಮುತ್ತು ಕೊಡ್ಬೇಕಾದ್ರೂ ಹಿಂದೆ ಮುಂದೆ ನೋಡ್ತೀವಿ. ಇವತ್ತು ಬಡವರ ಹುಡುಗನಿಗೆ ಆಗಿದ್ರೆ ಸುಮ್ಮನೆ ಇರೋರ, ಇವತ್ತು ಅವನ್ನ ಒದ್ದು ಅರೆಸ್ಟ್ ಮಾಡೋರ, ಏನ್ ಗುಂಡು ಹಾಕವ್ರ, ಗಲ್ಲಿಗೆ ಏರ್ಸವ್ರ, ಜೈಲ್ ಶಿಕ್ಷೆ ಜೀವಾವಧಿ ಕೊಡ್ಸವ್ರ, ಏನ್ ಮಾಡೋರು ಅಂತ ಯಾರಿಗೆ ಗೊತ್ತು. ಬಟ್ ಇವ್ರನ್ನ ಯಾಕೆ ಸುಮ್ಮನೆ ಬಿಟ್ಟಿದಿರಿ? ನಮ್ಮ ಒಂದು ದೇಶಕ್ಕೆ, ನಮ್ಮ ಒಂದು ರಾಜ್ಯಕ್ಕೆ ಒಬ್ಬ ರೈತರ ಮಗಾಗಿ HD ದೇವೇಗೌಡರು ಈ ಒಂದು ರಾಜ್ಯದ ಒಂದು ರಾಜಕೀಯ ಫೌಂಡರ್ ಕೂಡ ಹೌದು. ಆಮೇಲೆ ಈ ಜಿಲ್ಲೆಯಲ್ಲಿ ಅವರು MP ಆಗಿದ್ದಾಗ ಯಾವುದೇ ರೀತಿ ಒಂದೇ ಒಂದು ರಿಮಾರ್ಕ್ಗಳು ಬಂದಿರಲಿಲ್ಲ. ನಮಗೆ ಏನಂದರೆ ಮನಸ್ಸಿಗೆ ನೋವಾಗಿದ್ದೇನೆಂದರೆ, ಮೊನ್ನೆ ದಿನ ಆ ಹೆಣ್ಮಕ್ಳುಗಳ ಅಶ್ಲೇಷ ವಿಡಿಯೋಗಳು ನೋಡಿ ತುಂಬ ಸಂತಾಯಿತು. ನಾವು ಕೂಡ ರಾಜಕೀಯ ಅವ್ರ ಮನೆ ಒಳಗಡೆ 18 ವರ್ಷ ನಾವು ಮಾಡಿದ್ದು. ನಮಗೆ ಆದಂಥ ಗೌರವ, ಸ್ಥಾನಮಾನ, ಅವರು ನಮ್ಮ ಮಗಳು ಮೊಮ್ಮಗಳ ಥರ ನಮ್ಮನ್ನು ನೋಡ್ಕೊಂಡು ಒಂದು ದೊಡ್ಡ ಒಂದು ಸ್ಥಾನಮಾನ. ಇವತ್ತು ನಾನು ಇಷ್ಟು ದೊಡ್ಡ ಲೀಡ್ರ್ ಆಗಿದ್ದೀನಿ ಅನ್ನೋಕ್ಕೆ ಸಾಕ್ಷಿ ದೇವೇಗೌಡರು ಕುಟುಂಬನೇ. ಬಟ್ ಇವತ್ತು ಅವರು ಇಲ್ಲಿ MP ಆಗಲ್ದಿರ ದೇವೇಗೌಡರು ತುಮಕೂರಿಗೆ ಹೋದರು, ಅಲ್ಲಿ ಸೋತರು. ಇಲ್ಲಿ 4 ಜನ ಒತ್ತಡ, ರೇವಣ್ಣ ಸಾಹೇಬರು, ಭವನಕ್ ಅವ್ರದ್ದು, ಪ್ರಜ್ವಲ್ ಅವ್ರದ್ದು, ಹಾಗೆ ಸೂರಜ್ ಅವರ ಒತ್ತಡದಿಂದ ಇವತ್ತು MP ಸ್ಥಾನ ದೇವೇಗೌಡರಿಗೆ ತಪ್ಪೋಗಿರೋದ್ರಿಂದ ಇಷ್ಟೊಂದು ಜನ ಹೆಣ್ಮಕ್ಳುಗಳು ಜೀವನನ ಕಳಕಳಂಥ ಪರಿಸ್ಥಿತಿಗೆ ಬಂದರು. ಈ ಥರ ಪೆನ್ ಡ್ರೈವ್ ಆಗಿ ಅವರೇ ವಿಡಿಯೋ ಮಾಡ್ಕೊಂಡು ಅವ್ರ ಮೊಬೈಲ್ ಒಳಗಡೆ ಇಟ್ಕೊಂಡು ಇವತ್ತು ಈ ರೀತಿ ಮಾಡಿರೋದು ದುರಂತ. ಹಾಗಾಗಿ ನನ್ನ ಮನಸ್ಸಿಗೆ ತುಂಬ ನೋವಾಯಿತು, ಸ್ವಲ್ಪ ಆಕ್ರೋಶ ಆಗೊಂಡು ನಾನು ಇರೋ ವಿಚಾರ ಮಾತಾಡಿರೋದಂತೂ ನಿಜ ಅಂತ ಹೇಳ್ತಾ ಇದ್ದೀನಿ ಸರ್. ಸರ್, ನಿಜವಾಗ್ಲೂ ನಾನು ಅದನ್ನು ನನ್ನ ಮನಸ್ಸಲ್ಲಿ ಕೂಡ, ಕನಸಲ್ಲಿ ಕೂಡ ನಾನು ನೆನೆಸಿಲ್ಲ. ಒಂದು 12 ವರ್ಷದ ಹುಡುಗ ಇದ್ದ ಮನುಷ್ಯ, ಆವಾಗ ನಮಗೊಂದು ಭಾರಿ ಪ್ರೀತಿ. ದೇವೇಗೌಡರು ಮೊಮ್ಮಗ, ಒಳ್ಳೆ ಹುಡುಗ, ಮುಂದೆ ಅವ್ರನ್ನ ಯಾವುದೋ ಒಂದು ದೊಡ್ಡ ಹುದ್ದೆಯಲ್ಲಿ ನಾವು ನೋಡ್ತೀವಿ. ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಏನಾದರೂ ಒಂದು ಕೊಡುಗೆ ಆ ಹುಡುಗನಿಂದ ಆಗ್ಬೋದು ಅಂತ. ಬಹುಶಃ ಇವತ್ತು ತಾಯಿ ವಯಸ್ಸಿನವ್ರನ್ನು ಕೂಡ ಇವತ್ತು ಅಕ್ಕ ಅಂತ ಭವನಕ್ಕನ ಜೊತೆ ಇದ್ದಂಥ ಹೆಣ್ಮಕ್ಳುಗಳು ಕೆಲವು, ನನಗೆ ಆಘಾತ ಆಗಿರೋದು ಅಲ್ಲಿ. ಭವನಕ್ಕನ ಜೊತೆನೇ ಸುತ್ತಕೊಂಡು, ಭವನಕ್ಕನ ಗೊತ್ತಿಲ್ಲದಿರೋ ರೀತಿಲಿ ಅವರ ಮಗನ್ನ ಅಥವಾ ಆ ಹುಡುಗನಾದರೂ ಕೂಡ ನೀವು ನಮ್ಮ ತಾಯಿ ಸಮಾನ ಅಂತ ಹೇಳ್ಬೋದಿತ್ತು, ಅಥವಾ ಆ ಹೆಣ್ಮಕ್ಳಾದರೂ ನೀವು ನಮ್ಮ ಮಗನ ಸಮಾನ ಅಂತ ಹೇಳ್ಬೋದಿತ್ತು. ಈ ರೀತಿ ಈ ಹುಡುಗ ಮಾಡ್ತಾನೆ ಅಂತ ಖಂಡಿತವಾಗ್ಲೂ ನಾನು ಊಹಿಸಿರ್ಲಿಲ್ಲ ಸರ್. ಭಾರಿ ದುರಂತ, ಭಾರಿ ದುಃಖ ಆಗಿದೆ. ಖಂಡಿತವಾಗ್ಲೂ ಸಿಟ್ಟು ಬರ್ತಾ ಇದೆ ಸರ್, ತುಂಬ ಸಿಟ್ಟು ಬರ್ತಾ ಇದೆ. ನನಗೆ ತುಂಬ ನೋವು ಆಗ್ತಿದೆ. ಅವತ್ತಿಂದ ಇವತ್ತಿನವರೆಗೂ ನನ್ನ ಮನಸ್ಥಿತಿನೂ ಕೂಡ ತುಂಬ ಬೇಜಾರದಲ್ಲೇ, ನಾನು ದುಃಖದಲ್ಲೇ ಇದ್ದೀನಿ. ರಾಜಕೀಯನೇ ಬೇಡವೇನೋ, ನನಗೆ ರಾಜಕೀಯನೇ ಮಾಡೋದು ಬೇಡನೋ ಅಂತೇಳಿ ನಾನು ನೊಂದ್ಬಿಟ್ಟಿದ್ದೀನಿ. ಯಾಕಂದರೆ ಹೆಣ್ಣು ಸಮಾಜದ ಕಣ್ಣು ಅಂತ ಹೇಳ್ತಾರೆ. ಆ ಹೆಣ್ಣು ಈ ರೀತಿ ದುಡ್ಡಿಗೋಸ್ಕರ, ಆಮಿಷಕ್ಕೋಸ್ಕರ ಅವರೇ ಹೋಗಿರೋದು. ಅದಕ್ಕೆ ನಾನು ಅವರಿಗೆ ಮುಖ್ಯವಾಹಿನಿಗೆ ಹೇಳಿದೆ, ನಿಮ್ಗೆ ಏನಾದರೂ ತೊಂದರೆ ಇದೆಯಾ, ನಿಮಗೆ ಯಾರಾದರೂ ಕರ್ಕೊಂಡೋಗಿ ಈ ರೀತಿ ಲಿಂಕ್ ಏನಾರು ಮಾಡಿದ್ದಾರೆ. ಕೆಲವೊಂದು ಜನ ಇದ್ದಾರೆ, JDS ಪಾರ್ಟಿನಲ್ಲೂ ಕೆಲವೊಂದು ಜನ ಇದ್ದಾರೆ, ನಮಗೆ ಗೊತ್ತಿರೋಂಗೆ ಇದ್ದಾರೆ. ಅವ್ರದ್ದು ಏನು ಅಂತ ಹೇಳಿದರೆ, ಹಿಂಗೆ ಒಳ್ಳೆ ಹೆಣ್ಮಕ್ಳನ್ನ ಕೆಟ್ಟವರು ಅಂತ ಹೇಳೋದು, ಕೆಟ್ಟ ಹೆಣ್ಮಕ್ಳನ್ನ ಒಳ್ಳೆಯವರು ಅಂತ ಹೇಳೋದು. ನಮ್ಮ ಹೆಣ್ಮಕ್ಳಲ್ಲೂ ಕೂಡ ಕೆಲವೊಂದು ಜನ ಇದ್ದಾರೆ. ಅವ್ರುಗಳೇನು ಅಂದರೆ ತಗೊಂಡೋಗಿ ಹೊಳೆನರಸೀಪುರ ಬಾಗಿಲಲ್ಲಿ ನಿಲ್ಲಿಸೋದು, ಇವ್ರು ಹಂಗೆ ಅವ್ರು ಹಿಂಗೆ ಅಂತ ಮಿಸ್ಗೈಡ್ ಮಾಡೋದು. ತುಂಬ ಹುಡುಗನಿಗೂ ಮಿಸ್ಗೈಡ್ ಮಾಡಿ, ಬಹುಶಃ ಈಗ ಹೇಳಿದ್ನಲ್ಲ ಅಕ್ಕ ಅಂತ ಹೇಳಿ, ಅಕ್ಕನ ಮಗನ್ನೇ ಇವತ್ತು ಜೊತೆಲೇ ಹೋಗಿರೋಂಥದ್ದು. ಇವೆಲ್ಲ ನೋಡಿದರೆ ಆಕ್ರೋಶ ಒಂದೇ ಅಲ್ಲ, ಹೆಣ್ಮಕ್ಳ ಬಗ್ಗೆ ನಿಜವಾಗ್ಲೂ ನನ್ನ ಮನೆ ಹೆಣ್ಮಕ್ಳಾಗಿದ್ರು ಕೂಡ ನಾನು ಬಿಡ್ತಾ ಇರಲಿಲ್ಲ ಸರ್. ಭಾರಿ ನೋವಾಗಿ ಸರ್. ನಾನು ಹೇಳೋದು ಒಂದೇ ಒಂದು, ನಾನು ಫಸ್ಟ್ ರಿಕ್ವೆಸ್ಟ್ ಮಾಡೋದು, ಇವತ್ತು ಮುಖ್ಯವಾಹಿನಿಯಲ್ಲಿ ಕಾಣಿಸ್ಕೊಳ್ತಿರೋರು ನಮ್ಮ HD ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಅವ್ರನ್ನ, ಸಿದ್ದರಾಮಯ್ಯ ಅವ್ರನ್ನ, ಸರ್ಕಾರವನ್ನ ಇವತ್ತು ಅವ್ರು ಬೈತಾ ಇದ್ದಾರೆ. ನಾನು ಒಪ್ಪೋದಿಲ್ಲ. ಸಾಲದಕ್ಕೆ ಮೊನ್ನೆ ನಮ್ಮ DC ಅವರಿಗೆ ಒಂದು ಮಾತು ಅಂದಿದ್ದಾರೆ,
ನಾನು ಒಪ್ಪೋದಿಲ್ಲ. ನಮ್ಮ ಹಾಸನ DC ಅವ್ರ ಬಗ್ಗೆ, ನಮ್ಮ ಹೆಣ್ಮಕ್ಳ ಬಗ್ಗೆ ಒಳ್ಳೆ ಗೌರವ ಇದೆ, ಎರಡನೇ ಮಾತಿಲ್ಲ. ಮೊದಲು ಪ್ರಜ್ವಲ್ನ ನಿಮ್ಮ ಒಂದು ಘನತೆ ಗೌರವ ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ, ಇಡೀ ದೇಶದಲ್ಲಿ ಉಳಿಬೇಕಂದ್ರೆ ಪ್ರಜ್ವಲನ್ನ ತಂದು SIT ಒಪ್ಪಿಸಿ. ವಿಡಿಯೋವನ್ನು ಮಾಡಿರ್ತಕ್ಕಂಥನು ಪ್ರಜ್ವಲ್, ಅವರನ್ನು ಸೇಫ್ಟಿ ಯಾಕೆ ಮಾಡಕ್ಕೆ ಹೋಗ್ತೀರಾ? ನಾಳೆ ಅದು ನಿಖಿಲ್ ಕುಮಾರಸ್ವಾಮಿಗೂ ತೊಂದರೆ ಆಗುತ್ತೆ, ನಿಮ್ಮ ರಾಜಕೀಯ ಭವಿಷ್ಯಕ್ಕೂ ತೊಂದರೆ ಆಗುತ್ತೆ. ನೀವು ಏನು ಪ್ರೆಸ್ ಮೀಟ್ ಮಾಡಿದ್ರು, ಏನು ಸರ್ಕಾರನ ದೂರಿದ್ರೂ ಕೂಡ ನಿಮ್ಮ ಮಗ ಪ್ರಜ್ವಲ್ ಮಾಡಿರೋದು 100ಕ್ಕೆ 100 ಭಾಗ ತಪ್ಪಿದೆ. ಅವನು ಎಂಥ ವಿಕೃತ ಮನಸ್ಸಿದೆ ಆತನಿಗೆ. ಎಷ್ಟು ನೂರಾರು ಸಾವಿರಾರು ವಿಡಿಯೋಗಳನ್ನ ಹೇಗೆ ಅವನು ಆ ರೀತಿ ಬಳಸ್ಕೊಂಡು ಇಟ್ಕೊಂಡಿದ್ದಾನೆ. ಅವನಿಗೆ ನೀವು ಯಾಕೆ ಬೈಯಲ್ಲ? ಅವನನ್ನೇ ಅರೆಸ್ಟ್ ಮಾಡಿ ಅಂತ ಯಾಕೆ ನೀವು ಹೇಳಲ್ಲ? ಅರೆಸ್ಟ್ ಮಾಡೋ SIT ಮುಂದೆ ತಂದು ನಿಲ್ಲಿಸಿ, ನಿಮಗೊಂದು ಘನತೆ ಗೌರವ ಬರುತ್ತೆ. ಅದನ್ನು ಬಿಟ್ಟು ನೀವು ದಿವಸಕ್ಕೊಂದೊಂದು ಪ್ರೆಸ್ ಮೀಟ್ ಮಾಡೋದು, ದಿವಸಕ್ಕೊಂದೊಂದು ಹೇಳಿಕೆ ಕೊಡೋದು, ದಿವಸಕ್ಕೊಂದೊಂದು ಅದೊಂಥರ ಹಿಂಸೆ ಅನ್ನಿಸ್ತಿದೆ ನಿಮ್ಮ ಬಗ್ಗೆ ಈ ರಾಜ್ಯದ ಜನತೆಗೆ. ನಾನು ಅವನನ್ನ ಪ್ರಜ್ವಲ್ನ ಒಳ್ಳೆಯವನು ಅಂತ ನಾನು ಎಲ್ಲೂ ಒಪ್ಕೊಳ್ಳಲ್ಲ, ಒದ್ದು ಅರೆಸ್ಟ್ ಮಾಡಿ ಅಂತಲೇ ನಾನು ಈಗಲೂ ಹೇಳ್ತಾರೆ. JDS ಅಂತಂದರೆ ಅಲ್ಲಿ ನಾನು ತುಂಬ ಗೌರವವಾಗಿದ್ದೆ, ಅವರು ಕೂಡ ನನ್ನನ್ನು ಗೌರವವಾಗಿ ನಡೆಸ್ಕೊಂಡಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಮಗಳ ಥರನೇ ನಾನು ಅವತ್ತು ಹೇಳಿದ್ದೀನಿ, ಎಲ್ಲಿ ಸತ್ಯವಾದ ಜಾಗದಲ್ಲಿ ನಿಂತರೂ ಅದೇ ಹೇಳ್ತೀನಿ. ಅವ್ರು ನನ್ನನ್ನು ಕಂಡ್ರೆ ಅವರು ಭಯ ಬೀಳೋರು, ಯಾಕೆಂದರೆ ನಾನು ಸ್ವಲ್ಪ ಸ್ಟ್ರಾಂಗು. ನನ್ನ ಹೋರಾಟದಲ್ಲಿ ನನ್ನ ಕಾಲೇಜು ಡೇಯಿಂದನೂ ನಾನು ಲೀಡರ್ಶಿಪ್, ನಂದು ಕ್ವಾಲಿಟಿ ಕ್ವಾಂಟಿಟಿ ಇರೋಂಥ ಲೀಡ್ರೇನೆ ನಾನು, ಎಲ್ಲೂ ನಾನು ಯಾಮಾರಕ್ಕೆ ಹೋಗಿಲ್ಲ. ಕೆಲವೊಂದು ವಿಚಾರಗಳು ನನಗೆ ನೋಡುವ ಹಾಗೆ ಸ್ವಲ್ಪ ಮನಸ್ಸಲ್ಲಿ ಏನಂದರೆ, ಹೆಂಗೆ ಕೆಲವೊಂದು ಹೆಣ್ಮಕ್ಳುಗಳಿಗೆಲ್ಲ ಕೆಲಸ ಆಗ್ತಾ ಇದೆ, ಅದು ಇದು ಮಾಡಿಕೊಡ್ತಾ ಇದ್ದಾರೆ. ಬ್ಯಾಂಕ್ ಎಲೆಕ್ಷನಲ್ಲಿ ಬ್ಯಾಂಕಲ್ಲಿ ಕೆಲಸ ಕೊಡೋದು, ಡೈರಿಲಿ ಕೆಲಸ ಕೊಡೋದು, ಆಮೇಲೆ ಕೆಲವೊಂದು ಕಾಂಟ್ರಾಕ್ಟ್ಗಳು ಕೊಡೋದು, ಇವೆಲ್ಲ ನೋಡ್ತಾ ಇದ್ದೆ. ಬಟ್ ನನಗೆ ಸ್ವಲ್ಪ ನೋವಾಗ್ತಾ ಇತ್ತು. ಪ್ರಾಮಾಣಿಕವಾಗಿರೋರಿಗೆ ಗೊತ್ತಾಗ್ತಾ ಇತ್ತು, ಇಲ್ಲೇನೋ ರಾಜಕೀಯ ಹುನ್ನಾರ ನಡೀತಿರ್ಬೋದಾ ಏನೋ, ಒಳ್ಳೆ ತನಕ ಇಲ್ಲಿ ಬೆಲೆ ಇಲ್ವೇನೋ ಅಂತ ಮನಸ್ಸಲ್ಲಿ ಖಂಡಿತ ಅನಿಸಿದ್ದಿದೆ. ನನ್ನ ಕಣ್ಣಿಗೆ ಮಾತ್ರ ನಿಜವಾಗ್ಲೂ ಯಾವತ್ತೂ ಕೂಡ ಕಣ್ಣಿಗೆ ಆ ರೀತಿ ಕಾಣಿಸ್ಕೊಂಡಿಲ್ಲ. ನಮ್ಮಲ್ಲಿ ಸ್ವಲ್ಪ 4-5 ಜನ ಅವರ ರೈಟ್ ಹ್ಯಾಂಡ್ಸ್ಗಳಿದ್ದಾರೆ ಹಾಸನದಲ್ಲಿ. ನೆನ್ನೆನೂ ಕೂಡ ಹೋರಾಟದಲ್ಲಿ ನಾನು ಗಮನಿಸಿದೆ, ಅವ್ರು ಏನಾದ್ರು ಮುಂದೆ ಬರ್ತಾರಾ ಅಂತ. ಅವರು ನಿಜವಾಗ್ಲೂ ಮುಂದೆ ಬರಲಿಲ್ಲ. ಅವರಿಂದ ಮಿಸ್ಗೈಡ್ ಆಗೋದು ಅನ್ಪೂರ್ಣ. ನಾನು ಕುಮಾರಸ್ವಾಮಿ ಅವ್ರ ಹತ್ರ ಹಾರ್ಟ್ ಪೇಷಂಟ್ಗಳನ್ನ ಇವ್ರನ್ನ ಕರ್ಕೊಂಡು ಹೋದಾಗ ಆ ಫೋಟೋಗಳನ್ನ ಅವ್ರು ತೋರಿಸೋರು. ಯಾರಿಗೆ ತೋರಿಸೋರು? HD ರೇವಣ್ಣ ಅವ್ರಿಗೆ ತೋರಿಸೋರು. ರೇವಣ್ಣ ಅರ್ಥ ಮಾಡ್ಕೊಳ್ಳೋರು, ಈ ಹುಡುಗಿ ಒಳ್ಳೆ ಕೆಲಸದ ಮೇಲೆ ಹೋಗಿದ್ದಾಳೆ ಪಾಪ, ಒಳ್ಳೆ ಹುಡುಗಿ ಅಂತ. ಬಟ್ ನನ್ನ ಒಳ್ಳೆತನನ ಅವರು ಮಿಸ್ಯೂಸ್ ಮಾಡಿ ಫೋಟೋಗಳನ್ನ, ಒಳ್ಳೆ ಕೆಲಸ ಹಾರ್ಟ್ ಪೇಷಂಟ್ ಕರ್ಕೊಂಡು, ನಾನು ಇಲ್ಲಿ ಅವ್ರು ಮಾಡಿಸ್ತಿರ್ಲಿಲ್ಲ. ರೇವಣ್ಣ ಅವ್ರ ಹತ್ರ ನಾನು ಸಾಲ ಮಾಡಿಯಕ್ಕೆ ಹೋಗ್ತಿರ್ಲಿಲ್ಲ. ಬಟ್ ಆಗ ನಂಗೆ ಗೊತ್ತಾಗ್ತಿತ್ತು ಇವರು ಏನೋ ಬಾರಿ ಕೆಲಸ ಮಾಡ್ತಿದ್ದಾರೆ ಅಂತ. ಅವರಿಂದನೇ ಅವ್ರ ಹಿಂದೆ ಹೋಗಿರೋ ಹೆಣ್ಮಕ್ಳು ಇವತ್ತು ಹಾಳಾಗಿರೋದು. ಇವತ್ತು ವಿಡಿಯೋ ಬಂದಿರೋದಿದೆಯಲ್ಲ, ಕೆಲವೊಂದು 5-6 ಜನ ಹೊಳೆನರಸೀಪುರದ ಮನೇಲಿ ಇದ್ದಾರಲ್ವಾ, ಈ ಹಾಸನದಿಂದ ಹೋದವ್ರು ಇದ್ದಾರೆ, ಅಲ್ಲಿ ಅವರು ಇದ್ದಾರೆ. ಅವರಿಂದನೇ ಅವ್ರ ಹಿಂದೆ ಇದ್ದ ಹೆಣ್ಮಕ್ಳೇ ಇವ್ರು ಹಾಳಾಗಿರೋದು. ಹೆಣ್ಮಕ್ಳಲ್ಲೂ ಇದ್ದಾರೆ ಆ ಕೆಲಸ ಮಾಡಿರೋರು, ಗಂಡ್ಮಕ್ಳಲ್ಲೂ ಇದ್ದಾರೆ. ಸರ್, ಇವತ್ತು ಪ್ರೆಸ್ ಮೀಟ್ ಮಾಡಿರೋದು ನಾನು ನೋಡಿದ್ದೀನಿ, ಲಾಯರು, ನಮ್ಮ ಎಸ್ ದೇವೇಗೌಡರು ಮತ್ತು ಅವ್ರ ಟೀಮೆಲ್ಲ. ಬಟ್ ಸರ್, ನಮ್ಮ ನಾಯಕರ ಬಗ್ಗೆ ಬಂದಾಗ ಉಗ್ರವಾದಂಥ ಹೋರಾಟ ಮಾಡ್ತೀವಿ ನಾವು ಖಂಡಿತ. ಜಿಲ್ಲಾದ್ಯಂತ, ರಾಜ್ಯಾದ್ಯಂತ ಮಾಡ್ತೀವಿ ನಾವು. ನಮ್ಮ ಯಾರೇ ಮುಖಂಡರು ಇವತ್ತು ಉತ್ತಮ ನಾಯಕರು, ಕಚ್ಚೆ ಬಾಯಿ ಭದ್ರಾಗಿಟ್ಕೊಂಡು ಇರೋಂಥ ನಾಯಕರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರೋದು. ಆದರೆ ಅವ್ರ ಬಗ್ಗೆ ಏನಾದರೂ ಚಕಾರ ಎತ್ತಿದ್ರೆ ಸುಮ್ಮನೆ ಅಂತೂ ಬಿಡೋದಿಲ್ಲ. ಇನ್ನೊಂದು ವಿಚಾರ ಹೇಳಕ್ಕೆ ಹೇಳ್ತೀನಿ, ಕುಮಾರಸ್ವಾಮಿ ಅವರು ಈ ಕೂಡಲೇ SIT ಮುಂದೆ ಪ್ರಜ್ವಲ್ ಅವ್ರನ್ನ ತಂದು ನಿಲ್ಲಿಸಬೇಕು. ನ್ಯಾಯ ಎಲ್ಲಿದೆ? ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಅಥವಾ ಬೇರೆ ಪಾರ್ಟಿಯವರು ಅಥವಾ ಏನಾದರೂ ಮಾಡಿದ್ರೆ ನೀವು ಬಿಡ್ತಾ ಇದ್ರಾ? ಯಾಕೆ ಸುಮ್ಮನೆ ಕೂತಿದ್ದೀರಿ? ಪ್ರೆಸ್ ಮೀಟ್ ನಮ್ಮ ರಾಜ್ಯದ ಜನತೆಗೆ ನಿಮ್ದು ಅವಶ್ಯಕತೆ ಇಲ್ಲ. ನಮಗೆ ಒಂದೇ ಒಂದು ಬೇಕಾಗಿರೋದೇನು ಅಂದ್ರೆ, ಆ ಹೆಣ್ಮಕ್ಳ ಅಶ್ಲೀಲ ಒಂದು ಚಿತ್ರೀಕರಣ ಮಾಡಿರ್ತಕ್ಕಂಥ ಆ ಒಂದು ಪ್ರಜ್ವಲ್ ಅಂತಕ್ಕಂಥ ವಿಕೃತ ಕಾಮಿನ ಕರೆಸಿ ಮೊದಲೇದಾಗಿ ನೀವು SIT ಮುಂದೆ ನಿಲ್ಲಿಸಿ. ಸರ್ಕಾರ ಯಾಕ್ರಿ ದೂರ್ತೀರಾ? ಇನ್ನೆಷ್ಟು ಸಾವಿರ ಜನ ಹೆಣ್ಮಕ್ಳು ಹಾಳಾಗೋರು ಈ ಜಿಲ್ಲೆಯಲ್ಲಿ, ಇನ್ನೆಷ್ಟು ಸಾವಿರ ಈ ರಾಜ್ಯದಲ್ಲಿ ಹಾಳಾಗೋರು, ಅದನ್ನ ಫಸ್ಟ್ ಯೋಚನೆ ಮಾಡ್ರಿ. ಏನು ಮಾನ ಮರ್ಯಾದೆ ಅನ್ನೋದು ಏನು ಎಷ್ಟು ಕೋಟಿ ತಂದು ಕೊಟ್ಟರು ಏನು ಬರುತ್ತಾ? ಸ್ವಲ್ಪ ಮನಸ್ಸಲ್ಲಿ ಒಳ್ಳೆ ಯೋಚನೆ ಇಟ್ಟು ಮಾತಾಡಬೇಕು. DK ಶಿವಕುಮಾರ್ನ ದೂರ್ತೀರಾ, ಸಿದ್ದರಾಮಯ್ಯ ಅವ್ರನ್ನ ದೂರ್ತೀರಾ, ಅದು ನಿಮ್ಮ ವೈಯಕ್ತಿಕ ವರ್ಚಸ್ಸಿಗೆ ನೀವು ದೂರ ಅವಶ್ಯಕತೆ ಇಲ್ಲ, ಅದು ನಿಮಗೆ ಬಿಟ್ಟಿದ್ದು. ಆದರೆ ನಮ್ದು ಒಂದು ಏನು ಅಂದ್ರೆ, ನಾವು ನ್ಯಾಯ ಕೇಳೋದು. ಇವತ್ತು ಅಷ್ಟು ಜನ ಹೆಣ್ಮಕ್ಳಿಗೆ ಯಾವ ರೀತಿ ಅನ್ಯಾಯ ಆಗಿದೆ ಅಂತ ಒಂದು ಕೃತ್ಯವನ್ನು ಎಸಗಿರ್ತಕ್ಕಂಥ ಆ ನೀಚ ರಾಜಕಾರಣಿ ಏನು ನಮ್ಮ ಹಾಸನದ MP ಆಗಿದ್ರಲ್ಲ ಪ್ರಜ್ವಲ್ ಅವರು, ಅವರನ್ನು ಈ ಕೂಡಲೇ ಬಂಧಿಸಲೇಬೇಕು. ನೀವು ಅವರನ್ನು ಮುಚ್ಚಿಡೋಕ್ಕೋಸ್ಕರ, ಆ ಕಳ್ಳ ಕೆಲಸ ಮಾಡಿರ್ತಕ್ಕಂಥ ಆ ವ್ಯಕ್ತಿನ ಮುಚ್ಚಿಡೋಕ್ಕೋಸ್ಕರ ಪ್ರೆಸ್ ಮೀಟ್ ಮಾಡ್ತೀರಾ ನಮ್ಮ ಜಿಲ್ಲೆಯ ನಾಯಕರು. ನೀವು ಕುಮಾರಸ್ವಾಮಿ ಅವರು, ಇದಕ್ಕೇನು ಅರ್ಥ ಇದೆ? ನಿಮ್ಗೇನಾದ್ರೂ ಗೌರವ ಬರುತ್ತೆ ಅದರಿಂದ? ನಿಮ್ಮನ್ನ ಚೀತು ಅಂತ ಉಗಿತಾ ಇದ್ದಾರೆ ಈ ರಾಜ್ಯದ ಜನ. ದಯವಿಟ್ಟು ಮೊದಲು ಪ್ರಜ್ವಲ್ನ ಕರೆಸಿ
SIT ಅವ್ರ ಮುಂದೆ ತನಿಖೆಗೆ ಒಪ್ಪಿಸಿ, ಅಷ್ಟೇ ನಮಗೆ ಬೇಕಾಗಿರೋದು. ಮೊದಲನೇದಾಗಿ ದೇವೇಗೌಡರು ಇಲ್ಲಿ MP ಆಗಿರ್ಬೇಕಿತ್ತು. MP ಆಗಿದ್ರೆ ನಮ್ಮ ಜಿಲ್ಲೆಯಲ್ಲಿ ಹೆಣ್ಮಕ್ಳಾಗ್ಲಿ, ಈ ರಾಜ್ಯದಲ್ಲಿ ಹೆಣ್ಮಕ್ಳು ಹಾಳಾಗ್ತಿರ್ಲಿಲ್ಲ. ಅವರಿದ್ದಾಗ ಒಂದು ಹಿಡಿತ ಇತ್ತು, ಒಂದು ತೂಕ ಇತ್ತು, ಒಂದು ಪಾರ್ಟಿಗೆ ಆದಂಥ ಒಂದು ಗೌರವ ಇತ್ತು. ಅವರು ಹೋಗಿದ್ದು ಮೊದಲು ನಮಗೆ ಆಗಿದಂಥ ಮೊದಲು ತೊಂದರೆ. ಅಥವಾ ಮಂಜುನಾಥ್ ಡಾಕ್ಟರ್ ಇದ್ರು, MP ಕ್ಯಾಂಡಿಡೇಟ್ ಆಗಿ ಅವ್ರನ್ನ ನಿಲ್ಲಿಸ್ಬೋದಿತ್ತಲ್ವಾ, ದೇವೇಗೌಡರೇ ಬರ್ಬೋದಾಗಿತ್ತಲ್ವಾ. ಆದರೂ ಕೂಡ ಇಷ್ಟೆಲ್ಲ ವಿಡಿಯೋ ಚಿತ್ರೀಕರಣ ಇವೆಲ್ಲ ಇದ್ರೂ ಕೂಡ ಹೋಗಿ MP ಟಿಕೆಟ್ ತಂದು ಇವತ್ತು MP ಗೆ ನಿಂತಿರೋದು ನಿಜವಾಗ್ಲೂ ಜನರಿಗೆ ಒಂದು ಕಡೆಯಿಂದ ದೊಡ್ಡ ಮಟ್ಟದಲ್ಲಿ ಮೋಸ ಮಾಡಿರ್ತಕ್ಕಂಥದ್ದು. ಹಾಗೇನೆ ಇವತ್ತು ಹೆಣ್ಮಕ್ಳು ಈ ಸಮಾಜದ ಒಂದು ದೊಡ್ಡ ಕಣ್ಣು. ಸಮಾಜದಲ್ಲಿ ಹೆಣ್ಮಕ್ಳು ರಾಜಕೀಯಕ್ಕೆ ಬರೋ ಉದ್ದೇಶ ಏನು? ನಾವು 4 ಗೋಡೆ ಮಧ್ಯದಲ್ಲಿ ಇರಬಾರ್ದು, ನಾವೊಂದು ಸಮಾಜ ಸೇವೆ ಜೊತೆಗೆ ನಮ್ಮದೇ ಆದಂಥ ಒಂದು ದೊಡ್ಡ ಕೊಡುಗೆಯನ್ನು ಹೆಣ್ಮಕ್ಳು ಕೊಡಬೇಕು ಈ ಸಮಾಜಕ್ಕೆ. ನಮ್ಮಿಂದ ಒಂದು ಲಕ್ಷಾಂತರ ಸಾವಿರಾರು ಜನ ಅನುಕರಣೆ ಮಾಡಬೇಕು ಅಂತ ನಾವು ರಾಜಕೀಯಕ್ಕೆ ಬರೋದು. ರಾಜಕೀಯಕ್ಕೆ ಇದೇ ಕೆಲಸನೇ ನಾವು ಮಾಡೋಕ್ಕೆ ಅಂತ ಬಂದಿದಾರಲ್ಲ ಇವತ್ತು, ಆ ರಾಜಕೀಯಕ್ಕೆ ಆ ಕೆಟ್ಟ ಕೆಲಸ ಮಾಡಿದಾರಲ್ಲ, ಆ ಹೆಣ್ಮಕ್ಳಿಗೆ ಒಂದು ಹೇಳ್ತೀನಿ ನಾನು, ನಿಜವಾಗ್ಲೂ ಈ ಕೆಲಸ ಮಾಡ್ಲಿಕ್ಕೆ ನೀವು ರಾಜಕಾರಣಕ್ಕೆ ಬರಬೇಡಿ. ಇದು ಒಳ್ಳೇದಲ್ಲ, ನಿಮಗೂ ಒಳ್ಳೇದಲ್ಲ. ನಿಮ್ಮ ಗಂಡಂತಿರಿಗೆ ಎಷ್ಟು ಸಮಸ್ಯೆ, ನಿಮ್ಮ ಮಕ್ಕಳಿಗೆ ಎಷ್ಟು ಸಮಸ್ಯೆ, ಕುಟುಂಬಕ್ಕೆ ನೀವು ಅಷ್ಟು ದಿವಸ ಬದುಕಿ ಹೋರಾಟ ಮಾಡಿ ನಿಮ್ಮ ಒಂದು ಸಂಸಾರವನ್ನು ಕಟ್ಟಿ ಇವತ್ತು ಈ ಸಮಾಜಕ್ಕೆ ಈ ಒಂದು ಕೃತ್ಯ ಮಾಡಿ ತೋರಿಸಿದ್ರಲ್ಲ, ಅದು ನಿಜವಾಗ್ಲೂ ಒಳ್ಳೇದಲ್ಲ. ನಾವು ಎಲ್ಲೋದ್ರೂ ಕೂಡ ಜನ ಚೀ ಅಂತ ಉಗಿತಾ ಇದ್ದಾರೆ. ಈ ಜಿಲ್ಲೆ ಹೆಣ್ಮಕ್ಳಿಗೆ ಎಲ್ಲೋದ್ರೂ ಬೆಲೆ ಸಿಗ್ತಾ ಇಲ್ಲ. ಯಾಕೆ ಹೀಗೆ ಮಾಡಿದ್ರಿ ನೀವು? ಅದು ತುಂಬ ದುರಂತ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಖಂಡಿತವಾಗ್ಲೂ ರಾಜೀನಾಮೆ ಕೊಡಲೇಬೇಕು, ರೀಎಲೆಕ್ಷನ್ ಆಗಲೇಬೇಕು. ನಮಗೆ ಬೇಕಾದಂಥ ನಾಯಕನ ನಾವು ಆರಿಸ್ತೀವಿ. ನಮ್ಮ BJPಯಲ್ಲಿ ನಮ್ಮ ಕ್ಯಾಂಡಿಡೇಟ್ನೇ ನಮಗೆ ಮುಂದೆ ಕೊಡಬೇಕು. ಯಾವುದೇ ಕಾರಣಕ್ಕೂ ಅವರು ಅಧಿಕಾರವನ್ನು ನಡೆಸಬಾರ್ದು. ಅವರು MP ಗೆ ಕೇಪಬಲ್ ಅಲ್ಲ. ಅವರು ಈ ಥರ ಹೆಣ್ಮಕ್ಳನ್ನ 100,000 ಸಾವಿರಾರು ಜನನ ಬಳಸ್ಕೊಂಡಿರೋ ರೀತಿ ನೋಡಿದರೆ ನಿಜವಾಗ್ಲೂ ಕೂಡ ದುಃಖ ಆಗುತ್ತೆ. ಅವರು ರಿಸೈನ್ ಮಾಡಬೇಕು, ಅವರನ್ನು ಡೈರೆಕ್ಟಾಗಿ ಜೈಲಿಗೆ ಕಳಿಸ್ಬೇಕು. ಇವತ್ತು SIT ಅವರು ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆರೋಪಿ ಯಾರೇ ಮಾಡಿದ್ರು, ಬಡವ ಮಾಡಿದ್ರು ಅದೇ, ಶ್ರೀಮಂತ ಮಾಡಿದ್ರು ಅದೇ, ಯಾರು CM ಮಗ ಪ್ರಧಾನಿ ಮಗ ಯಾರೇ ಮಾಡಿದ್ರು ಕಾನೂನೇ ಒಂದೇನೆ. ದಯಮಾಡಿ ಅರೆಸ್ಟ್ ಮಾಡಿ ಕಳಿಸಿ ಇರಲಿ. ನೆಕ್ಸ್ಟ್ ನಮ್ಮ ಕ್ಯಾಂಡಿಡೇಟ್ ಯಾರು ಅಂತೇಳಿ ನಾವು ಸೆಲೆಕ್ಷನ್ ಮಾಡ್ತೀವಿ. ಚುನಾವಣೆ ಖಂಡಿತ ಆಗೇ ಆಗುತ್ತೆ, ಆಗಲೇಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೇವೆ. ಅವ್ರ ಮಗನಿಗೆ ತಿದ್ದಂಥ ಕೆಲಸನ ಅವರು ಸಮಾಜದಲ್ಲಿ ಮಾಡಬೇಕಿತ್ತು. ಅವ್ರ ಮಗನ ತಿದ್ದಂಥ ಕೆಲಸನ ಅವ್ರು ಮಾಡಿದ್ದಾರೆ. ಈಗ HD ಕುಮಾರಸ್ವಾಮಿ ಅವರು ಅವ್ರ ಮಗನ ಸಂಸಾರ ಜೀವನ ಕಟ್ಕೊಟ್ರು, ರಾಜಕಾರಣದಲ್ಲೂ ಬೆಳೆಸಕ್ಕೆ ನೋಡ್ತಿದ್ದಾರೆ. ಅದನ್ನು ಅವ್ರು ಮಾಡಬೇಕಾಗಿತ್ತು, ಮಾಡಿಲ್ಲ. ಬಟ್ ಅವರು ರಾಜಕೀಯ ಪ್ರಯೋಗ ಏನೇನು ಮಾಡಿದ್ರು ಅದಕ್ಕೆ ತಕ್ಕವಾದಂಥ ಒಂದು ಕಾನೂನು ನಡಿಯಲ್ಲಿ ಕಾನೂನು ಕ್ರಮ ತಗೊಂಡಿದ್ದಾರೇನೋ ಅಂತ ನಾನು ಭಾವಿಸಿದ್ದೀನಿ. ಬಟ್ ಕಾನೂನಿಗೆ ಯಾರೂ ದೊಡ್ಡವರಲ್ಲ ಅಂತ ಅನ್ನಕ್ಕೆ ಇವತ್ತು ಈ ಒಂದು ಸರ್ಕಾರ ಒಂದು ಒಳ್ಳೆ ತೀರ್ಮಾನ ಕೊಟ್ಟಿದೆ. ಬಟ್ ಅವರನ್ನು ಅರೆಸ್ಟ್ ಮಾಡಿರೋದು ನಂಗೆ ಸಂತೋಷ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಮಗ ಮಾಡಿರೋ ತಪ್ಪು ಇದು ನಿಜವಾಗ್ಲೂ ದುರಂತ. ಅವ್ರಿಗೆ ಶಿಕ್ಷೆ ಆಯಿತು. ಎಲ್ಲ ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಹರಿಕಾರ, ಹೌದು ಅದು ಇದು ಅಂತ. ಅಭಿವೃದ್ಧಿ ಹರಿಕಾರ ಓಕೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅದೇ ರೀತಿ ಈಗ ನಾವು ಮರ್ಯಾದೆಲಿರ್ತೀವಿ, ಹೆಣ್ಮಕ್ಳು ಪತಿರುತ್ತೆ ಅಂತ ಹೇಳಿ ಅವಳು ಹೇಳ್ತಾ ಇದ್ದಾಳೆ SITಲಿ ಅಲ್ಲಿ ಸೊಂಟ ಮುಡ್ತಾ ಇದ್ರು, ಅಲ್ಲಿ ಚೂಡ್ತಾ ಇದ್ರು, ಇಲ್ಲಿ ಮುಡ್ತಾ ಇದ್ರು ಅಂತ. ಅವಳ ಪತಿರುತ್ತೆ ಧರ್ಮ ಹೋಗ್ತದಲ್ಲ ಆ ಥರ ಮುಟ್ಟಿದ್ರೆ. ಈಗ ನಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಗೆ ಭಾವಿಸ್ತೀವೋ, ಪ್ರತಿಯೊಬ್ಬರ ಮನೆ ಹೆಣ್ಮಕ್ಳು ಅದೇ ರೀತಿ ಇರಬೇಕು ಅಂತ ಹೇಳಿ ಎಲ್ಲರಿಗೂ ಆಸೆ ಇರುತ್ತಲ್ಲ ಹೆಣ್ಣಾದವಳಿಗೆ. ಎಲ್ಲ ಒಂದು ಕಡೆ 100 ತಪ್ಪು ಮಾಡಿದಾಗ ಭಗವಂತನ ಎದುರುಗಡೆ ನಾವು ತಪ್ಪಿ ನಡೆಯೋಕ್ಕಾಗಲ್ಲ ಸರ್. ದೇವರು ಎದುರುಗಡೆ ಸತ್ಯ ಅವನು ಗೆಲ್ಲಿಸ್ತಾನೆ, ಅನ್ಯಾಯನ ಅವನು ಸೋಲಿಸ್ತಾನೆ ಅಂತ ಹೇಳಕ್ಕೆ ಇದೇ ಉದಾಹರಣೆ. ಬಟ್ ಅದೇನೋ ಕಾನೂನು ತನಿಖೆ ಆಗ್ತಾ ಇದೆ ಸರ್, ಅದಕ್ಕೆ ಉತ್ತರ SIT ಅವರು ಮತ್ತು ಸರ್ಕಾರ ಕೊಡ್ಬೋದು ಅಂತ ಭಾವಿಸಿದ್ದೀನಿ ಸರ್. ನಾನು ತುಂಬ ನೋವಲ್ಲಿದ್ದೆ, ತುಂಬ ಸಂಕಟದಲ್ಲಿದ್ದೆ. ನಾನು 2005-6ರಲ್ಲಿ ನಾನು ಪಾರ್ಟಿಗೆ ಬಂದಿದ್ದು JDSಗೆ. ಅವರು ನನ್ನ ಮಗಳ ಥರ ನೋಡಿದ್ದಾರೆ. ಅವರು ಇವತ್ತು ದುಃಖ ಪಡ್ತಿರೋದು ನನಗೆ ತುಂಬಲಾರದಂಥ ನೋವಿದೆ. ಇವತ್ತು ಅವ್ರ ಪಾರ್ಟಿನಲ್ಲೇ ನಾನು ಇದ್ದಿದ್ರೆ ಇವತ್ತು ಅವರನ್ನು ಮೆಟ್ಲಿಗೂ ನಾನು ಅವ್ರ ಮನೇಲಿ ಕಾಯ್ತಾ ಇರ್ತಿದ್ದೆ. ನಾನು ಇವತ್ತು ಅವ್ರ ಸಂಕಟನ ನಾನು ಕೂಡ ಮುಕ್ಕಲವಸಿ ಹಂಚ್ಕೊಳ್ತಾ ಇದ್ದೆ. ಬಟ್ ಅವರು ಎಲ್ಲ ಹೆಣ್ಮಕ್ಳನ್ನು ಒಂದು ಪ್ರೀತಿ ವಿಶ್ವಾಸದಲ್ಲಿ ನಂಬೋರು. ಆ ಹೆಣ್ಮಕ್ಳೇ ಇವತ್ತು ಅವರಿಗೆ ಮೋಸ ಮಾಡಿರೋದು ನಿಜವಾಗ್ಲೂ ನನಗೆ ತುಂಬ ನೋವಾಗ್ತಾ ಇದೆ. ಅದ್ರ ಜೊತೆಗೆ ಏನಂತಂದರೆ, ನಾನು BJP ಪಾರ್ಟಿಗೆ ಬಂದಾಗ MP ಹಾಲಲ್ಲಿ 200-300 ಜನ ದೊಡ್ಡ ದೊಡ್ಡ ಲೀಡರ್ಗಳ ಜೊತೆ ಇದ್ದಾಗ, ನಾನು ಪಾರ್ಟಿಗೆ ಹೋದಾಗ ನನಗೆ ಶಾಲು ಹಾಕಿದಾಗ ನೋವು ಪಟ್ಟಿದ್ದಾರೆ. ಅನ್ನಪೂರ್ಣ ಅಂತಕ್ಕಂಥ ಹುಡುಗಿ ಒಳ್ಳೆ ಹೆಣ್ಮಗಳು ನಮ್ಮ ಪಾರ್ಟಿ ಬಿಟ್ಟೋದ್ಲು. ನನಗೆ ನಿಜವಾಗ್ಲೂ ತುಂಬ ನೋವಾಗಿದೆ. ಆ ಹುಡುಗಿ ನಮ್ಮ ಪಾರ್ಟಿಲಲ್ಲಿ ಇರಬೇಕಾಗಿತ್ತು. ನಾನು ಕೊನೆಗೂ ಉಳಿಸ್ಕೊಂಡು ಬಂದಿದ್ದು ಅವ್ರ ಮನಸ್ಸಲ್ಲಿ ಏನಂದರೆ, ಅನ್ನಪೂರ್ಣ ಅಂದರೆ ಒಳ್ಳೆ ಒಂದು ಹೆಣ್ಮಗಳು, ಒಳ್ಳೆ ಗೌರವಸ್ಥೆ,
ಅನ್ನೋದೊಂದು ದೊಡ್ಡ ಮಟ್ಟದಲ್ಲಿ ನಾನು ಉಳಿಸ್ಕೊಂಡು ಅವ್ರ ಮನಸ್ಸಿಗೆ ನೋವು ಹೋಗಲ್ದಂಗೆ ನಾನು ಬಂದೆ. ಅವರು ನನಗೆ ಯಾವ ಕ್ಷಣದಲ್ಲೂ ನೋವು ಕೊಟ್ಟಿಲ್ಲ. ಮೊನ್ನೆನೂ ಕೂಡ ನಾನು ನೋಡಿದೆ ಅವ್ರದ್ದು ಫೋಟೋನ. ಖಂಡಿತವಾಗ್ಲೂ ನನಗೂ ಕೂಡ ನೋವಾಯಿತು, ದುಃಖನೂ ಆಯಿತು, ಅದರಲ್ಲೇನು ಎರಡನೇ ಮಾತಿಲ್ಲ. ಯಾವ ಹೆಣ್ಮಕ್ಳಿಗೂ ಆ ನೋವು ಆಗಬಾರ್ದು ಸರ್. ಇಂಥ ಮಕ್ಕಳಿಂದಾಗಲಿ ಅಥವಾ ಇದರಿಂದಾಗಲಿ ಅವರಿಗೆ ನಿಜವಾಗ್ಲೂ ನೋವಾಗಿದೆ. ಎಷ್ಟೇ ಕೋಟಿ ಹಣ ಇರ್ಬೋದು, ಎಷ್ಟೇ ಆಸ್ತಿ ಇರ್ಬೋದು, ದುಡ್ಡು ಇರ್ಬೋದು, ಚಿನ್ನ ಇರ್ಬೋದು, ಬಟ್ ಆ ಹೆಣ್ಣುಮಗಳಿಗೆ ನಿಜವಾಗ್ಲೂ ಎಲ್ಲ ರೀತಿಯೂ ಕೂಡ ನೋವಾಗಿದೆ ಅಂತ ಹೇಳಕ್ಕೆ ಭಾವಿಸ್ತೀನಿ. ಯಾಕಂದರೆ ರಾಜಕೀಯ ಇಷ್ಟು ಒಳ್ಳೆ ಮಟ್ಟಕ್ಕೆ ಬರಬೇಕಾದ್ರೆ ದೇವೇಗೌಡರ ಕುಟುಂಬದಲ್ಲಿ ಅವ್ರದ್ದು ಕೂಡ ಶ್ರಮ ದೊಡ್ಡ ಮಟ್ಟದಲ್ಲಿದೆ, ಭವಾನಿ ಅಮ್ಮವ್ರದ್ದು. ಬಟ್ ಅಕ್ಕ ಅಂತ ಹೇಳ್ಬಿಟ್ಟು ಅವ್ರ ಜೊತೆನೇ ಸುತ್ತಬಿಟ್ಟು ಇವತ್ತು ಅಕ್ಕನ ಮಗನ ಹತ್ರಕ್ಕೆ ಹೋಗಿ ಕೆಲಸ ಮಾಡಿದ್ರಲ್ಲ ಹೆಂಗಸರು, ಅದು ನನಗೆ ಭಾರಿ ಆಘಾತ ಆಗಿದೆ ಸರ್. ಭವನಕ್ಕ ಅವ್ರ ಬಗ್ಗೆ ನಿಜವಾಗ್ಲೂ ನನಗೂ ಕೂಡ ನೋವಾಗಿದೆ ಸರ್. ನಿಜವಾಗ್ಲೂ ದುಃಖ ಆಗಿದೆ ನನಗೆ, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಒಂದು ತಾಯಿ ಸಮಾನ, ಅಜ್ಜಿ ಸಮಾನನೇ ಅವರು. ಖಂಡಿತ ಅವರು ಆ ರೀತಿ ಬೆಳೆಸ್ಕೊಂಡಿರೋದು ನಿಜವಾಗ್ಲೂ ನನಗೆ ದುಃಖ ಆಗಿದೆ. ನಿಜವಾಗ್ಲೂ ನನಗೆ ಅವತ್ತು ಎದುರುಗಡೆ ಸಿಕ್ಕಿದ್ರು ಕೂಡ ಪ್ರಜ್ವಲ್ ಅವ್ರನ್ನ ನಾನು ಸುಮ್ಮನೆ ಬಿಡ್ತಿರ್ಲಿಲ್ಲ. ಯಾಕಂದರೆ ಅವರು ದೇವೇಗೌಡರು ಮೊಮ್ಮಗ ಆಗಿರ್ಬೋದು, ಬಟ್ ಎಲ್ಲದನ್ನೂ ಮಾಡಿದರೆ ನೀನು ಎಲ್ಲನೂ ಸಹಿಸ್ಕೊಂಡ್ರೆ ನಾವು ಒಬ್ಬರು ಹೋರಾಟಗಾರರು ಸರ್. ನಮಗೇನು ಜೀವದ ಮೇಲೆ ಏನು ಆಸೆ ಇಲ್ಲ. ಹೋರಾಟ ಅಂತ ಬಂದಾಗ ನಾವು ಜೀವದ ಮೇಲೆ ಆಸೆ ಪಡಲ್ಲ, ನ್ಯಾಯಸಮ್ಮತವಾಗಿ ನಾವು ಹೋರಾಟ ಮಾಡ್ತಾ ಇರ್ತೀವಿ. ಬಟ್ ಆ ಅಮ್ಮನ ಬಟ್ಟೆ ಬಿಡಿಸೋದಿದೆಯಲ್ಲ, ಮತ್ತು ಆ ಅಮ್ಮ ಕೈ ಮುಗಿಯೋದಿದೆಯಲ್ಲ, ಆ ಅಮ್ಮಂಗೆ ಆ ರೀತಿ ಮಾಡೋದಿದೆಯಲ್ಲ, ಏನು ಸಣ್ಣ ಮಗುನಾ ಸರ್? ಆ ರೀತಿ ಸಣ್ಣ ಮಗು, ಒಂದು ಚಿಕ್ಕ ಮಗು, ಒಂದು 8-9 ತಿಂಗಳ ಮಗುಗೆ ನಾವು ಮುತ್ತು ಕೊಡಬೇಕಾದ್ರೂ ಹಿಂದೆ ಮುಂದೆ ನೋಡ್ತೀವಿ. ನಾವು ನೋಡ್ತೀವಿ ಮುಖಕ್ಕೆ ಮುತ್ತು ಕೊಡುವಾಗ, ಒಂದು ಇದು ಕೊಡುವಾಗ ಹಿಂದೆ ಮುಂದೆ ಒಂಥರ ಅಂಜಿಕೆ ಆಗ್ತದೆ. ಬಟ್ ಅಷ್ಟು ದೊಡ್ಡ ಗಂಡಸು, ಅಷ್ಟು ದೊಡ್ಡ ಹುಡುಗ ಏನೇನೋ ಒಂದೊಂದು ರೀತಿ ನಡವಳಿಕೆ ನಡ್ಕೊಳ್ತಾನೆ ಅಶ್ಲೀಷ್ಟವಾಗಿ ಅಂದರೆ ತುಂಬ ನೋವಾಗುತ್ತೆ. ಅದಂತೂ ನನಗೆ ತುಂಬ ಸಂಕಟ ಇದೆ. ನಿಜವಾಗ್ಲೂ ಅದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಅದಕ್ಕೆ ಶಿಕ್ಷೆ, ಯಾವ ಶಿಕ್ಷೆ ಕೊಟ್ಟರು ಕಾನೂನು ನಡೀಲಿ ಕಮ್ಮಿನೇ ಅಂತ ನಾನು ಭಾವಿಸಿದ್ದೀನಿ. ಎಷ್ಟು ಶಿಕ್ಷೆಗಳಿದೆ ಅದರೊಳಗಡೆ, ಯಾವ ಶಿಕ್ಷೆ ಕೊಟ್ಟರು, ದೊಡ್ಡ ಪ್ರಮಾಣದ ಶಿಕ್ಷೆ ಕೊಟ್ಟರು ಕಡಿಮೆನೇ ಅಂತ ಅನಿಸಿದ್ದೀನಿ. ಇವತ್ತು ಬಡವರು ಹುಡುಗನಿಗೆ ಆಗಿದ್ರೆ ಸುಮ್ಮನೆ ಇರೋರ, ಇವತ್ತು ಅವನ್ನ ಒದ್ದು ಅರೆಸ್ಟ್ ಮಾಡೋರ, ಏನು ಗುಂಡು ಹಾಕವ್ರ, ಗಲ್ಲಿಗೆ ಏರ್ಸವ್ರ, ಜೈಲು ಶಿಕ್ಷೆ ಜೀವಾವಧಿ ಕೊಡ್ಸವ್ರ, ಏನು ಮಾಡೋರು ಅಂತ ಯಾರಿಗೆ ಗೊತ್ತು. ಬಟ್ ಇವ್ರನ್ನ ಯಾಕೆ ಸುಮ್ಮನೆ ಬಿಟ್ಟಿದ್ದೀರಿ? ಅದು ನನಗೆ ಅವನಿಗೆ ಕಾನೂನು ನಡೀಲಿ ಖಂಡಿತವಾಗ್ಲೂ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ನಮ್ಮ ಈಗ ಮೊನ್ನೆ ನೋಡಿದೆ ನಾನು, ಯಾವುದೋ ಒಂದು ವಿಡಿಯೋ ನನ್ನ ಫೋನಿಗೆ ಬಂದಿತ್ತು. ದೇವೇಗೌಡರ ಜೊತೆ ಪಾರ್ಟಿ ಕಟ್ಟಿದವರು, ನಮ್ಮ ಹಾಸನದಲ್ಲಿ ಪಾರ್ಟಿ ಕಟ್ಟರು, ಇವತ್ತು ಅವ್ರ ಮನೆ ವಿಚಾರದಲ್ಲೂ ಕೈ ಹಾಕಿದ್ದಾರೆ ಅಂದರೆ ಇವರು ಯಾರನ್ನು ಬಿಡ್ತಾನೆ ಈ ಹುಡುಗ? ಯಾವ ಯೋಗ್ಯತೆ ಇದೆ ರಾಜಕಾರಣ ಮಾಡಲಿಕ್ಕೆ? MP ಆಗಲಿಕ್ಕೆ ಯಾವ ಯೋಗ್ಯತೆ ಇದೆ? ಯೋಗ್ಯತೆ ಇಟ್ಕೊಂಡು ಬರ್ಬೇಕು ನಾವು ಒಂದು ಪೊಲಿಟಿಕ್ಸಿಗೆ. ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗೋಕ್ಕೂ ಅಥವಾ ನಾವೊಂದು ಕಾರ್ಯಕರ್ತಾಗಿ ಒಂದು ಸಮಾಜ ಸೇವೆ ಮಾಡೋಕ್ಕೂ ಕೂಡ ನಮ್ಮ ಒಂದು ಒಳ್ಳೆ ಯೋಗ್ಯತೆ ಇಟ್ಕೊಂಡಾಗ ಮಾತ್ರ ನಾವು ಈ ಸಮಾಜದ ಕಣ್ಣಾಗಿ ಬೆಳೆಯಕ್ಕೆ ಸಾಧ್ಯ ಆಗ್ತದೆ. ಅಂಥವ್ರನ್ನೇ ಬಿಟ್ಟಿಲ್ಲ ಅಂದರೆ ಇನ್ನು ಇದನ್ನೆಲ್ಲ ಸರ್ ಯಾವ ಕಾರಣಕ್ಕೂ ಈ ಸಮಾಜ ಒಪ್ಕೊಳ್ಳೋಕೆ ಸಾಧ್ಯವಿಲ್ಲ. 100ಕ್ಕೆ 100% ಶಿಕ್ಷೆ ಆಗಬೇಕು. ಅವನೇನು ಸಣ್ಣ ಮಗು ಅಲ್ಲ, 32-34 ವರ್ಷದ ಹುಡುಗ ಇದ್ದಾನೆ. ಅವನು ಎಲ್ಲೇ ಇದ್ರೂ ಕರ್ಕೊಂಡು ಬಂದು ಕೂಡಲೇ ಅವನ್ನ ತನಿಖೆ ಮಾಡಬೇಕು ಅಂತ ಹೇಳಿ, ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.